ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಕಾಲೇಜಿನೊಳಗೆ ಪ್ರವೇಶಿಸಿದ ಹರ್ಷಿಕಾ ತನ್ನ ತರಗತಿಯ ಕಡೆಗೆ ಹೋಗುತ್ತಿದ್ದಾಗ ಅಲ್ಲಿ ಮೊನಾಲಿ ತನ್ನ ಗೆಳತಿಯರೊಂದಿಗೆ ಹರಟೆ ಹೊಡೆಯುತ್ತಿದ್ಲು. ಹರ್ಷಿಕಾಳನ್ನು ನೋಡಿದ ತಕ್ಷಣ, ಏನು ಮೇಡಮ್, ತುಂಬ ಸಂತೋಷವಾಗಿದ್ದೀರಾ ಅನಿಸುತ್ತೆ. ನೆನ್ನೆ ತುಂಬ ಚೆನ್ನಾಗಿ ವೆಲ್ಕಮ್ ಸ್ಪೀಚ್ ಕೊಟ್ರಿ. ಅದಕ್ಕೆ ನಿನ್ನನ್ನು ಅಪ್ರಿಷಿಯೇಟ್ ಮಾಡಬೇಕು ಅಂತ ನಾನು ನಿನ್ನೆಯೇ ಅಂದ್ಕೊಂಡೆ ಎಂದು ಮೊನಾಲಿ ಅವಳ ಮುಂದೆ ಟೇಬಲ್ನಿಂದ ಕೆಳಗೆ ಜಿಗಿದು ಬಂದು ಅವಳ ದಾರಿಗೆ ತಡೆದು ಮಾತನಾಡುತ್ತಾ ನಿಂತಳು. ಹರ್ಷಿಕಾಳು ಅವಳನ್ನು ದಿಟ್ಟಿಸುತ್ತಾ, ಇವಾಗ ನಿನ್ಗೇನಾಗಬೇಕು? ಯಾಕೆ ಸುಮ್ಮನೆ ನನ್ನ ಹತ್ರ ಬಂದು ಜಗಳ ಆಡ್ತೀಯಾ? ಮೊದಲು ದಾರಿ ಬಿಡು ಎಂದು ಕೋಪದ ಧ್ವನಿಯಲ್ಲಿ ಕೇಳಿದಳು. ಅರೆ ಅದೇನು ಮೇಡಮ್, ನೀವು ಎಷ್ಟು ದೊಡ್ಡ ವ್ಯಕ್ತಿ, ನಿನ್ನೆ ಎಷ್ಟು ದೊಡ್ಡ ಕೆಲಸ ಎಲ್ಲ ಮಾಡಿದ್ದೀರಾ. ಅದಕ್ಕೆ ನಿಮಗೆ ಒಮ್ಮೆ ವಿಶ್ ಮಾಡೋಣ ಅಂತ ಬಂದರೆ ಹೀಗೆ ಕೋಪ ಮಾಡ್ಕೊಳ್ತಿದ್ದೀರಲ್ಲ ಎಂದು ವ್ಯಂಗ್ಯವಾದ ಧ್ವನಿಯಲ್ಲಿ ಮೊನಾಲಿ ಹೇಳಿದಳು. ಹರ್ಷಿಕಾಳು ಅವಳನ್ನು ಮತ್ತಷ್ಟು ನೋಡುತ್ತಾ, ಇವಾಗ ನಿನ್ಗೇನು ಸಮಸ್ಯೆ? ಯಾಕೆ ಸುಮ್ಮನೆ ನನ್ನ ಹತ್ರ ಜಗಳಕ್ಕೆ ಬರ್ತೀಯಾ ಎಂದು ಕೋಪದಿಂದ ಕೇಳಿದ್ಲು. ನಾನು ಯಾಕಮ್ಮ ನಿನ್ನ ಹತ್ರ ಜಗಳಕ್ಕೆ ಬರಲಿ? ಸುಮ್ಮನೆ ಫ್ರೆಂಡ್ಲಿಯಾಗಿ ಮಾತನಾಡೋಣ ಅಂದ್ಕೊಂಡೆ, ಆದರೆ ಅದಕ್ಕೆ ನೀನು ಯಾಕೆ ಕೋಪ ಮಾಡ್ಕೊಳ್ತಿದ್ದೀಯಾ ಎಂದು ಪೆಚ್ಚು ಮುಖ ಮಾಡಿಕೊಂಡಂತೆ ನಟಿಸಿದ್ಲು. ಆಮೇಲೆ ನಿನ್ನೆ ಹರಿದು ಹೋದ ನಿನ್ನ ಸೀರೆಯನ್ನು ಏನು ಮಾಡಿದೆ? ಎಸೆದು ಬಿಟ್ಯಾ ಎಂದು ಮೊನಾಲಿ ಕೇಳಿದ್ಲು. ಅವಳು ಹೇಳಿದ್ದನ್ನು ಕೇಳಿ ಅವಳನ್ನು ನೋಡಿದ ಹರ್ಷಿಕಾ, ಏನು ಹೇಳ್ತಿದ್ದೀಯಾ ನೀನು? ನನ್ನ ಸೀರೆ ಹರಿದ ವಿಷಯ ನಿನ್ಗೆ ಹೇಗೆ ಗೊತ್ತು ಎಂದು ಒಂದು ಉಬ್ಬನ್ನು ಮೇಲಕ್ಕೇರಿಸಿ ಕೇಳಿದ್ಲು. ಅವಳನ್ನು ವ್ಯಂಗ್ಯವಾಗಿ ನೋಡಿದ ಮೊನಾಲಿ, ಆ ಸೀರೆಯನ್ನು ಹರಿದಿದ್ದೆ ನಾನು ಕಣೆ. ನಾನೇ ಜನರನ್ನು ಕಳಿಸಿ ನೀನು ಹುಟ್ಟಿದ್ದ ಸೀರೆಯನ್ನು ಹರಿಸಿದ್ದು ಎಂದು ಮೊನಾಲಿ ಕ್ರೂರವಾಗಿ ಹೇಳಿದ್ಲು. ಅವಳು ಮಾತನಾಡುತ್ತಿರುವುದೆಲ್ಲವನ್ನ ಕೇಳುತ್ತಿದ್ದ ರೋಸ್ಲಿನ್ ವೇಗವಾಗಿ ಅವಳ ಹತ್ತಿರ ಬಂದು, ನೀನು ಒಂದು ಹೆಣ್ಣ? ನಿನಗೆ ಸ್ವಲ್ಪನೂ ಮನಸ್ಸಾಕ್ಷಿ ಇಲ್ವಾ? ನೀನೇ ಒಂದು ಹೆಣ್ಣಾಗಿದ್ಕೊಂಡು ಇನ್ನೊಂದು ಹೆಣ್ಣಿನ ಇಂತಹ ಕೆಲಸ ಮಾಡಲು ನಿನಗೆ ಹೇಗೆ ಮನಸ್ಸು ಬಂತು? ನಿನಗೆ ಎಷ್ಟೇ ಕೋಪವಿದ್ರೂ ಅದನ್ನು ಹೀಗೆ ತೋರಿಸೋದಾ ಎಂದು ರೋಸ್ಲಿನ್ ಕೋಪದಿಂದ ಅಂದಳು. ಅವಳನ್ನು ವ್ಯಂಗ್ಯವಾಗಿ ನೋಡಿದವಳು, ನೀನೇನು ಇವಳಿಗೆ ಗುಲಾಮ್ಗಿರಿ ಮಾಡ್ತಿದ್ದೀಯಾ? ಯಾವಾಗಲೂ ಇವಳ ಜೊತೆಯಲ್ಲೇ ಸುತ್ತುತ್ತಿರ್ತೀಯಾ? ಹೌದು, ನಾನೇ ಆ ಸೀರೆ ಹರಿದಿದ್ದು, ಬೇಕಂತಲೇ ಹರಿದೆ. ಇವಳು ವೆಲ್ಕಮ್ ಸ್ಪೀಚ್ ಕೊಡುವುದನ್ನು ತಡಿಬೇಕು ಅಂತ ನಾನು ಹಾಗೆ ಮಾಡಿದೆ. ಇವಾಗ ಅದಕ್ಕೇನು ಹೇಳ್ತೀಯಾ ಎಂದು ರೋಸ್ಲಿನ್ ಬಳಿ ಮೊನಾಲಿ ಬೇಜವಾಬ್ದಾರಿಯ ಧ್ವನಿಯಲ್ಲಿ ಕೇಳುತ್ತಿದ್ದಂತೆ ಅವಳ ಕೆನ್ನೆಗೆ ಪಟೀರನೆಂದು ಒಂದು ಏಟು ಬಿತ್ತು. ಸಡನ್ ಆದ ಆ ದಾಳಿಯಿಂದ ಅದನ್ನು ನಿರೀಕ್ಷಿಸಿದವಳು ಕೆನ್ನೆಯ ಮೇಲೆ ಕೈ ಇಟ್ಕೊಂಡು ತನ್ನನ್ನು ಒಡೆದದ್ದು ಯಾರು ಎಂದು ನೋಡಿದ್ರೆ ಅಲ್ಲಿ ರುದ್ರಕಾಳಿಯಂತೆ ಅವಳನ್ನು ಉಗ್ರವಾಗಿ ದಿಟ್ಟಿಸುತ್ತಾ ನಿಂತಿದ್ದಳು ಹರ್ಷಿಕಾ. ತರಗತಿಯಲ್ಲಿದ್ದ ಎಲ್ಲ ವಿದ್ಯಾರ್ಥಿಗಳು ತಕ್ಷಣವೇ ಅಲ್ಲಿಗೆ ಓಡಿ ಬಂದರು. ಇದರಿಂದ ಮೊನಾಲಿಗೆ ತೀವ್ರ ಅವಮಾನವಾಯಿತು. ಏಯ್ ಎಂದು ಮೊನಾಲಿ ಅವಮಾನ ಮತ್ತು ಕೋಪದಿಂದ ಕಿರ್ಚಿದ್ಲು. ಹರ್ಷಿಕಾ ಮತ್ತೆ ಅವಳ ಕೆನ್ನೆಗೆ ಮತ್ತೊಂದು ಏಟು ಕೊಟ್ಲು. ಛೀ, ನೀನು ಒಂದು ಹೆಣ್ಣ? ಅಷ್ಟು ಕೇವಲವಾದ ಕೆಲಸವನ್ನು ಮಾಡಿಬಿಟ್ಟು ನೀನು ಹೇಗೆ ಇಷ್ಟೊಂದು ಹೆಮ್ಮೆಯಿಂದ ಅದನ್ನು ಹೇಳ್ಕೊಳ್ಳಲು ಸಾಧ್ಯವಾಗುತ್ತೆ? ನಿನಗೆ ನಾಚಿಕೆಯೇ ಆಗೋದಿಲ್ವಾ? ನನ್ನೊಂದಿಗೆ ಸ್ಪರ್ಧಿಸಿದರೆ ಸೋತೋಗ್ತೀಯ ಎಂದು ನಿನಗೆ ಗೊತ್ತು ತಾನೆ. ನಿನ್ನೆ ನೀನು ಯಾವುದು ನಡೆಯಬಾರ್ದು ಎಂದ್ಕೊಂಡು ನನ್ನ ಡ್ರೆಸ್ ಹರಿದಿಯೋ ಅದೇ ಕೊನೆಯಲ್ಲಿ ನಡೆದಿದ್ದು. ನಿನ್ನನ್ನು ವೇದಿಕೆಯಿಂದ ಕೆಳಗೆ ಇಳಿಸಿ ನಾನೇ ತಾನೇ ವೇದಿಕೆಯಲ್ಲಿ ಮಾತನಾಡಿದ್ದು. ಅಂದಮೇಲೆ ನಾನೇ ಗೆದ್ದೆ ಎಂದು ಅರ್ಥವಾಯಿತು ಅಲ್ವಾ? ಸೋತು ಹೋಗಿಯೂ ಸ್ವಲ್ಪವೂ ನಾಚಿಕೆ ಇಲ್ಲದ ನಿನಗೆ ಹೇಗೆ ಹೀಗೆ ಸಾಧಾರಣವಾಗಿ ಮಾತನಾಡಲು ಸಾಧ್ಯವಾಗುತ್ತೆ ಎಂದು ಹರ್ಷಿಕಾ ಕೋಪದಿಂದ ಕೇಳಿದಾಗ ಅವಳು ಆಡಿದ ಮಾತುಗಳು ಮೊನಾಲಿಯ ಕೋಪವನ್ನು ಮತ್ತಷ್ಟು ಕೆರಳಿಸಿತು. ತರಗತಿಯಲ್ಲಿದ್ದ ವಿದ್ಯಾರ್ಥಿಗಳೆಲ್ಲರೂ ಮೊನಾಲಿಯನ್ನ ಕೇವಲವಾಗಿ ನೋಡುತ್ತಾ ತಮ್ಮ ತಮ್ಮಲ್ಲೇ ಮಾತನಾಡ್ಕೊಳ್ತಿದ್ರು. ಇದರಿಂದ ಮೊನಾಲಿಯ ಮುಖ ಮತ್ತಷ್ಟು ಕೆಟ್ಟಿತು. ಅವಳು ಹರ್ಷಿಕಾಳನ್ನ ದ್ವೇಷದಿಂದ ನೋಡುತ್ತಾ, ಏಯ್, ಇಷ್ಟು ಜನರ ಮುಂದೆ ನೀನು ನನ್ನನ್ನು ಹೊಡೆದೆ ಅಲ್ಲವೇ? ಖಂಡಿತ ಇದಕ್ಕೆ ನೀನು ಅನುಭವಿಸ್ತೀಯ. ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಕಣೆ ಎಂದು ಕೋಪದಿಂದ ಕಿರಿಸ್ತಿದ್ಲು. ಛೀ, ನಿಲ್ಸೆ ಸಾಕು. ನಿಮ್ಮನ್ನೆಲ್ಲ ಯಾವ ಕ್ಯಾಟಗಿರಿಗೆ ಸೇರಿಸ್ಬೇಕು ಅಂತಲೇ ನನಗೆ ತಿಳಿಯುತ್ತಿಲ್ಲ. ಏನೇ, ಕಾಲೇಜಿಗೆ ಬರುವ ಹುಡುಗಿ ಹೀಗೆಯಾ ಬರೋದು? ಶುದ್ಧ ಗಂಡಸರ ಹಿಂದೆ ಬೀಳುವವಳ ತರಹ ಇಂತಹ ಕೇವಲವಾದ ಒಂದು ಡ್ರೆಸ್ನ ಹಾಕ್ಕೊಂಡು ನೀವೆಲ್ಲ ಯಾಕೆ ಕಾಲೇಜಿಗೆ ಬರ್ತೀರಾ? ಡ್ರೆಸ್ ಅನ್ನೋದು ಮೈ ಮುಚ್ಕೊಳ್ಳೋದಿಕ್ಕೆ, ಹೀಗೆ ಎಲ್ಲವನ್ನ ತೋರಿಸುವುದಕ್ಕಲ್ಲ. ನಿನ್ನ ಆಕಾರ, ಮುಖ ನೋಡು ಎಂದು ರೋಸ್ಲಿನ್ ಅವಳನ್ನು ನೋಡಿ ಅಸಹ್ಯವಾಗಿ ಹೇಳಿದ್ಲು. ಇದರಿಂದ ಮೊನಾಲಿ ಮತ್ತಷ್ಟು ಅವಮಾನಕ್ಕೊಳಗಾಗಿ
ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಕಣೆ ಅರ್ಷಿ. ಇದಕ್ಕೆಲ್ಲ ಸೇರಿಸಿ ನೀನು ಅನುಭವಿಸ್ತೀಯ ನೋಡ್ತಿರು ಎಂದು ದ್ವೇಷದಿಂದ ಹೇಳಿ ಅಲ್ಲಿಂದ ಹೊರಟೋದ್ಲು. ಹೋಗುತ್ತಿದ್ದ ಅವಳನ್ನು ನೋಡಿದ್ದ ಅರ್ಷಿ, ಬಿಡು ರೋಸಿ, ಅದೆಲ್ಲ ಇಷ್ಟೇ, ತಿದ್ದಿಕೊಳ್ಳದ ಜನ್ಮ ಅದು. ನೀನು ಅದ್ರ ಮಾತನಾಡಿ ನಿನ್ನ ಟೈಮ್ ವೇಸ್ಟ್ ಮಾಡಬೇಡ. ಬಾ, ನಾವು ಕ್ಲಾಸಿಗೆ ಹೋಗೋಣ ಎಂದು ಅವಳು ತರಗತಿಯೊಳಗೆ ಪ್ರವೇಶಿಸಿದಳು. ಮೊನಾಲಿಯೋ ಕೋಪದಿಂದ ಹೊರಗೆ ಹೋಗಲು ಪ್ರಯತ್ನಿಸಿದಾಗ ಅದಕ್ಕೆ ಮುನ್ನ ನಡೆದ ಯಾವುದೇ ವಿಷಯದ ತಿಳಿಯದೆ ಆಗ ತಾನೇ ತರಗತಿಯೊಳಗೆ ಪ್ರವೇಶಿಸಿದ ಶಿಕ್ಷಕರು, ಮೊನಾಲಿ, ಎಲ್ಲಿಗೆ ಹೊರಗೋಗ್ತಿದೀಯಮ್ಮ? ಕ್ಲಾಸಿಗೆ ಟೈಮ್ ಆಯಿತು, ಮರ್ಯಾದೆಯಾಗಿ ಒಳಗೋಗು ಎಂದು ಅವಳನ್ನು ನೋಡಿ ಗದರಿಸುವ ಧ್ವನಿಯಲ್ಲಿ ಹೇಳಿದ್ರು. ಅದಕ್ಕೆ ಮೇಲೆ ಹೊರಗೆ ಹೋಗಲು ಸಾಧ್ಯವಿಲ್ಲದ ಕಾರಣ ಕೋಪದಿಂದ ತರಗತಿಯೊಳಗೆ ಬಂದು ತನ್ನ ಸೀಟಿನಲ್ಲಿ ಕುಳಿತುಕೊಂಡ್ಳು. ತರಗತಿ ಆರಂಭವಾಗ್ತಿದ್ದಂತೆ ಶಿಕ್ಷಕರು ಮೊದಲು ಇಂಟರ್ನ್ಶಿಪ್ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರು. ಡಿಯರ್ ಸ್ಟೂಡೆಂಟ್, ನಿನ್ನೆಯಷ್ಟೇ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿರುತ್ತದೆ. ಈ ಬಾರಿ ನೀವೇ ಪರ್ಸ್ನಲ್ ಆಗಿ ಒಂದು ಕಂಪನಿಯನ್ನು ಚೂಸ್ ಮಾಡಿ ಇಂಟರ್ನ್ಶಿಪ್ಗೆ ಹೋಗಬೇಕು. ನಿಮಗೆ 2 ತಿಂಗಳು ಟೈಮ್ ಇರುತ್ತೆ. ಅಷ್ಟರೊಳಗೆ ನೀವು ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿಕೊಂಡು ಬಂದು ಕೊಟ್ಟರೆ ಮಾತ್ರ ನಮ್ಮಿಂದ ನಿಮಗೆ ಗ್ರೇಡ್ ಹಾಕಲು ಸಾಧ್ಯ ಎಂದು ತರಗತಿಯ ಶಿಕ್ಷಕರು ಹೇಳಿದರು. ಅದನ್ನು ಕೇಳಿದ ವಿದ್ಯಾರ್ಥಿಗಳು, ಸರ್, ಅದು ಹೇಗೆ ಸಾಧ್ಯ? ನೀವೇ ತಾನೇ ಒಂದೊಂದು ಕಂಪನಿ ಚೂಸ್ ಮಾಡಿ ಇಂಟರ್ನ್ಶಿಪ್ಗೆ ಕಳಿಸುತ್ತೇವೆ ಎಂದು ಹೇಳಿದ್ರಿ. ಈಗ ಕೊನೆ ಗಳಿಗೆಯಲ್ಲಿ ಹೀಗೆ ಹೇಳಿದರೆ ಹೇಗೆ ಸರ್ ಎಂದು ಎಲ್ಲರೂ ಒಟ್ಟಾಗಿ ಕಿರುಚಿದರು. ಸೈಲೆನ್ಸ್ ಪ್ಲೀಸ್. ಇದು ಕೊನೆ ಗಳಿಗೆಯಲ್ಲಿ ಪ್ರಿನ್ಸಿಪಾಲ್ ಸರ್ ತಗೊಂಡಿರೋ ನಿರ್ಧಾರ. ಸೊ ನಾವು ಅದಕ್ಕೆ ಒಪ್ಪಲೇಬೇಕಲ್ವಾ? ಬೇರೆ ದಾರಿ ಇಲ್ಲ. ಬೇಕಿದ್ರೆ ಒಂದು ಕೆಲಸ ಮಾಡಿ, ಒಬ್ಬೊಬ್ಬರೇ ವಿದ್ಯಾರ್ಥಿ ಕಂಪನಿಗೆ ಬಿಡಿಬಿಡಿಯಾಗಿ ಹೋಗದೆ ರೂಲ್ ನಂಬರ್ ವೈಸ್ ನಿಮ್ಮಲ್ಲೇ ಒಂದು ಗ್ರೂಪ್ ಆಗಿ ವಿಂಗಡಣೆಯಾಗಿ ನೀವು ಕೆಲವು ಕಂಪನಿಗಳಿಗೆ ಹೋಗಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿಕೊಂಡು ಬನ್ನಿ. ಇದು ನಿಮಗೆ ಓಕೆ ಆಗಿರುತ್ತೆ ಎಂದು ಭಾವಿಸ್ತೇನೆ ಎಂದು ಅವರು ಹೇಳಿದಾಗ ವಿದ್ಯಾರ್ಥಿಗಳು ಒಂದು ರೀತಿಯಲ್ಲಿ ಒಪ್ಪಿ ತಲೆಯಾಡಿಸಿದರು. ರಾತ್ರಿ ಊಟವನ್ನು ವಾಸುದೇವನ್ ಮತ್ತು ಹರ್ಷಿಕಾ ಮಾಡ್ತಿದ್ರು. ಅವರಿಗೆ ಊಟ ಬಡಿಸುತ್ತಿದ್ದಳು ಆದವಿ. ಊಟ ಮಾಡುತ್ತಲೇ ತನ್ನ ಮಗಳನ್ನು ನೋಡಿದ ವಾಸುದೇವನ್, ಹರ್ಷಿಮಾ, ಇಂಟರ್ನ್ಶಿಪ್ ಬಗ್ಗೆ ಕಾಲೇಜಿನಲ್ಲಿ ಡೀಟೇಲ್ಸ್ ಹೇಳಿದ್ರಾ ಮಗಳೇ ಎಂದು ಕೇಳಿದ್ರು. ಹೇಳಿದ್ದಾರೆ ಅಪ್ಪ. ನಮ್ಮನ್ನೇ ವೈಯಕ್ತಿಕವಾಗಿ ಒಂದು ಕಂಪನಿಗೆ ಹೋಗಲು ಹೇಳಿದ್ದಾರೆ. ಆದರೆ ನಮ್ಮಲ್ಲೇ ಗ್ರೂಪ್ ಆಗಿ ಪ್ರತ್ಯೇಕಗೊಂಡು ಒಂದೊಂದು ಕಂಪನಿಗೆ ಹೋಗಲು ಹೇಳಿದ್ದಾರೆ. ರೋಸಿ ಮತ್ತು ಇನ್ನೂ ಕೆಲವು ವಿದ್ಯಾರ್ಥಿಗಳು ಸೇರಿಕೊಂಡು ಒಂದು ಕಂಪನಿಗೆ ಹೋಗಬೇಕು ಎಂದು ಹರ್ಷಿಕಾ ಹೇಳಿದಳು. ಹಾಗಾದರೆ ಓಕೆ ಕಣಮ್ಮ. ನಾನು ಆರ್ವಿ ತಮ್ಮನ ಹತ್ರ ಬೆಳಿಗ್ಗೆಯೇ ಫೋನ್ ಮಾಡಿ ಮಾತನಾಡಿದ್ದೇನೆ. ಅವರು ಓಕೆ ಎಂದಿದ್ದಾರೆ. ಯಾವತ್ತು ಇಂಟರ್ನ್ಶಿಪ್ಗೆ ಹೋಗಬೇಕು ಎಂದು ನೀನು ಹೇಳಿದ್ರೆ ಅಂದು ನಾನು ಅವರಿಗೆ ಇನ್ಫಾರ್ಮ್ ಮಾಡುತ್ತೇನೆ ಎಂದು ಅವರು ಹೇಳಿದ್ರು. ಇನ್ನು 2 ದಿನಗಳಲ್ಲಿ ಹೋಗಲು ಹೇಳಿದ್ದಾರೆ ಅಪ್ಪ. ನಂಬರ್ ವೈಸ್ ನೋಡುವಾಗ ನಾನು, ರೋಸಿ, ಆಮೇಲೆ ಆ ಮೊನಾಲಿ ಮತ್ತು ಇನ್ನೂ 2 ಸೇರಿ ನಾವು ಒಟ್ಟು 5 ಜನ ಹೋಗಬೇಕು ಅಪ್ಪ ಎಂದು ಹರ್ಷಿಕಾ ಹೇಳಿದಳು. ಆದವಿಯೋ ಅದನ್ನು ಕೇಳಿ ದಿಗ್ಭ್ರಮೆಗೊಂಡು, ಏನು ಹರ್ಷಿ ಹೇಳ್ತಿದೀಯಾ? ಆ ಮೊನಾಲಿ ಹುಡುಗಿ ನಿನ್ನ ಜೊತೆ ಬರ್ತಿದ್ದಾಳಾ ಎಂದು ಆಘಾತದಿಂದ ಕೇಳಿದಳು. ಹೌದಮ್ಮ. ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡುವಾಗ ರೋಲ್ ನಂಬರ್ ರಿಜಿಸ್ಟರ್ ಮಾಡಿದ ಪ್ರಕಾರ ಅವಳು ನನ್ನ ಗ್ರೂಪ್ನಲ್ಲೇ ಬರ್ತಾಳೆ. ಆದ್ದರಿಂದ ಇಂಟರ್ನ್ಶಿಪ್ಗೆ ಅವಳು ನನ್ನ ಜೊತೆಯಲ್ಲೇ ಬರಲೇಬೇಕು ಎಂದು ಹರ್ಷಿಕಾ ಬೇಸರದಿಂದ ಹೇಳಿಕೊಂಡಳು. ಅಯ್ಯೋ, ಈಗಾಗಲೇ ಅವಳಿಂದ ನಿನಗೆ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಿದೆ. ಈಗ ಇದು ಬೇರೆನಾ? ಅವಳನ್ನು ಬೇರೆ ಯಾವುದಾದ್ರೂ ಗ್ರೂಪ್ಗೆ ಕಳಿಸ್ಬಿಡಮ್ಮ ಎಂದು ಆದವಿ ಹೇಳಿದ್ರು. ಇಲ್ಲ ಅಮ್ಮ, ಅದನ್ನೆಲ್ಲ ಬದಲಾಯಿಸಲು ಸಾಧ್ಯವಿಲ್ಲ. ಇವತ್ತಷ್ಟೇ ಟೀಮ್ ವಿಂಗಡಿಸಿರೋದು. ಅದರಲ್ಲಿ ಅವಳು ನಮ್ಮ ಜೊತೆಯಲ್ಲೇ ಇರಬೇಕು ಎಂದು ಪ್ರೊಫೆಸರ್ ತುಂಬ ಸ್ಟ್ರಿಕ್ಟ್ ಆಗಿ ಹೇಳಿಬಿಟ್ಟಿದ್ದಾರೆ. ಅದು ಮಾತ್ರವಲ್ಲಮ್ಮ, ಈಗಾಗಲೇ ಅವಳಿಗೂ ನನಗೂ ಸಮಸ್ಯೆ ಆಗಿದ್ದರಿಂದ ಪ್ರಿನ್ಸಿಪಾಲ್ ಅವಳ ಮೇಲೆ ತುಂಬ ಕೋಪದಲ್ಲಿದ್ದರು. ಅದರಿಂದ ಅವಳನ್ನು ಕರೆದು ವಾರ್ ಕೂಡ ಮಾಡಿಯೇ ಕಳಿಸಿದ್ದಾರೆ. ಅದಕ್ಕೋಸ್ಕರ ಈ ಬಾರಿ ಅವಳು ತೊಂದರೆ ಮಾಡುವುದಿಲ್ಲ ಎಂದು ನಾನು ನಂಬುತ್ತೇನೆ ಅಮ್ಮ ಎಂದು ಹರ್ಷಿಕಾ ಹೇಳಿದಳು. ಸರಿ ಹರ್ಷಿಮಾ, ನೀನು ಹೇಳುವುದನ್ನು ನಾನು ಒಪ್ಕೊಳ್ತೇನೆ. ಆದರೆ ಇನ್ನು ಮುಂದೆ ಆ ಹುಡುಗಿಯಿಂದ ನಿನಗೇನಾದರೂ ತೊಂದರೆ ಬಂದರೆ ಅದನ್ನು ನನ್ನ ಹತ್ರ ನೀನು ಬಚ್ಚಿಡದೆ ಹೇಳಬೇಕು, ತಿಳಿಯದೆ ಎಂದು ವಾಸುದೇವನ್ ಸ್ವಲ್ಪ ಕಠಿಣವಾಗಿ ಹೇಳಿದರು. ಖಂಡಿತ ಅಪ್ಪ. ಈಗ ಇಂಟರ್ನ್ಶಿಪ್ ಹೋಗುವ ಜಾಗದಲ್ಲಿ ಏನಾದರೂ ಸಣ್ಣ ಸಮಸ್ಯೆ ಬಂದರೂ ಖಂಡಿತವಾಗಿ ನಾನು ನಿಮ್ಮ ಹತ್ರ ಹೇಳಿಬಿಡ್ತೇನೆ. ನೀವು ನನ್ನನ್ನು ನಂಬಬಹುದು ಎಂದು ಹರ್ಷಿಕಾ ಹೇಳಿದಾಗ ವಾಸುದೇವನ್ ಮತ್ತು ಆದವಿ ಅದನ್ನು ಕೇಳಿ ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರು ಬಿಟ್ರು. ಹೇಳಿದಂತೆಯೇ ಇಂಟರ್ನ್ಶಿಪ್ಗೆ ಹೋಗುವ ದಿನವೂ ಹತ್ತಿರ ಬಂದಿತು. ಅಂದು ತನ್ನ ತಂದೆ ಹೇಳಿದ ಪ್ರಕಾರ
ವೇಗ ವೇಗವಾಗಿ ರಾವಣನ ಕಂಪನಿಗೆ ಹೋಗಲು ಸಿದ್ಧವಾಗುತ್ತಿದ್ದಳು ಹರ್ಷಿಕಾ. ರೋಸಿ, ಹೊರಟ್ಯಾ ಕಣೆ? ಟೈಮ್ ಆಯಿತು, ಬೇಗನೆ ನಾವು ಇವತ್ತು ಕಂಪ್ನಿಗೆ ಹೋಗಬೇಕು. ಮೊದಲನೇ ದಿನವೇ ಲೇಟಾಗಿ ಹೋದರೆ ಖಂಡಿತ ನಮ್ಮ ಬಗ್ಗೆ ಅವರು ತಪ್ಪಾಗಿ ಅಂದ್ಕೋತಾರೆ ಎಂದು ಮೊಬೈಲ್ನಲ್ಲಿ ಮಾತನಾಡುತ್ತಲೇ ಹರ್ಷಿಕಾ ಹೊರಗೆ ಬಂದಳು. ರೋಸಿಯೋ, ನಾನು ರೆಡಿಯಾಗ್ತಿದ್ದೀನಿ ಕಣೆ, ನೀನು ಬಂದರೆ ಇಬ್ಬರು ಹೊರಡಬಹುದು ಎಂದು ರೋಸ್ಲಿನ್ ಹೇಳಿದಳು. ಅಪ್ಪ ನಿನ್ನ ಹಾಸ್ಟೆಲ್ಗೆ ಕಾರ್ ಕಳಿಸಿದ್ದಾರೆ, ನೀನು ಅದರಲ್ಲೇ ಹೊರಟು ನಮ್ಮ ಮನೆಗೆ ಬಂದುಬಿಡು, ನಾವು ಇಲ್ಲಿಂದ ಒಟ್ಟಿಗೆ ಹೋಗೋಣ ಎಂದು ಹರ್ಷಿಕಾ ಹೇಳಿದಳು. ಸರಿ ಎಂದು ಹೇಳಿ ಫೋನ್ ಕಟ್ ಮಾಡಿದ ರೋಸಿ. ರೋಸ್ಲಿನ್ ವಾಸುದೇವನ್ ಕಳುಹಿಸಿದ್ದ ಕಾರಿನಲ್ಲಿ ಬೃಷಿಕಾಳ ಮನೆಗೆ ಬಂದು ತಲುಪಿದಳು. ಇಬ್ಬರು ಸೇರಿ ರಾವಣನ ಕಚೇರಿಗೆ ಹೊರಟರು. ತನ್ನ ಮನೆಯಲ್ಲಿ ಮೊನಾಲಿ ಯಾವಾಗಲೂ ಧರಿಸುವ ಉಡುಪಿಗಿಂತಲೂ ಅತ್ಯಂತ ಕೇವಲವಾದ ಅಂಗಾಂಗಗಳು ಕಾಣಿಸುವಂತಹ ಒಂದು ಉಡುಪನ್ನು ಧರಿಸಿಕೊಂಡು ಮುಖಕ್ಕೆ ಕಿಲೋಗಟ್ಟಲೆ ಪೌಡರ್ ಬಳಿಯುತ್ತಿದ್ದಾಗ ಅವಳ ಕೋಣೆಯೊಳಗೆ ಪ್ರವೇಶಿಸಿದ ಅವಳ ತಾಯಿ ಪರಿಮಳ. ಏನ್ ಮೋನಾ ಇದು, ಯಾಕಿಷ್ಟೊಂದು ಮೇಕಪ್ ಮಾಡ್ಕೊಳ್ತಿದ್ದೀಯಾ, ಎಲ್ಲಿ ಹೊರಟಿದ್ದೀಯಾ ಎಂದು ಅನುಮಾನದಿಂದ ಕೇಳಿದ್ರು. ಇವತ್ತೇ ನಾನು ಇಂಟರ್ನ್ಶಿಪ್ಗೆ ಹೋಗುವ ಮೊದಲ ದಿನ ಅಮ್ಮ, ಅದು ಆ ಆರ್ವಿಯ ಕಂಪ್ನಿಗೆ ಹೋಗ್ತಿದ್ದೇನೆ, ಅದಕ್ಕಾಗಿ ಹೀಗೆ ರೆಡಿ ಆಗ್ತಿದ್ದೇನೆ ಎಂದವಳು ಮತ್ತೆ ಮೇಕಪ್ ಮಾಡಿಕೊಳ್ಳುವುದರಲ್ಲಿ ಮುಂದುವರೆದಳು. ಅವಳು ಹೇಳಿದ್ದನ್ನು ಕೇಳಿ ಕಣ್ಣುಗಳನ್ನು ಅರಳಿಸಿದ ಅವಳ ತಾಯಿ ಪರಿಮಳ, ಏನು ಹೇಳ್ತಿದ್ದೀಯೇ, ಆರ್ವಿಯ ಕಂಪ್ನಿಗೆ ಇಂಟರ್ನ್ಶಿಪ್ಗೆ ಹೋಗ್ತಿದ್ದೇನೆ ಎಂದು ಇದ್ರ ಬಗ್ಗೆ ನನ್ನ ಹತ್ರ ನೀನು ಹೇಳಲೇ ಇಲ್ವಲ್ಲ ಎಂದು ಕೇಳಿದ್ರು. ಹೇಳಬೇಕು ಅನ್ನಿಸ್ಲಿಲ್ಲ, ಅದಕ್ಕೆ ಹೇಳಲಿಲ್ಲ. ಈಗ ತಿಳಿದುಕೊಂಡೆ ಅಲ್ವಾ, ಯಾಕೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಜೀವ ತಿಂತೀಯಾ ಎಂದು ಸ್ವಲ್ಪ ಕಿರಿಕಿರಿಯಿಂದಾನೇ ಹೇಳಿದ್ಲು. ಸರಿ ಸರಿ, ಏನೋ ಮಾಡು, ಆದರೆ ಆ ರಾವಣನನ್ನು ಆದಷ್ಟು ಬೇಗ ನಿನ್ನ ಕೈಯೊಳಗೆ ಹಾಕಿಕೋ, ಆಗಲೇ ನಾವು ಐಷಾರಾಮಿ ಜೀವನ ನಡೆಸಲು ಸಾಧ್ಯ, ಇಲ್ದಿದ್ರೆ ಕೊನೆಯವರೆಗೂ ಹೀಗೆ ಭಿಕ್ಷುಕರ ಥರವೇ ಬದುಕಬೇಕಾಗುತ್ತೆ ಎಂದು ಉತ್ತಮ ಸ್ಥಿತಿಯಲ್ಲಿದ್ದಾಗಲೂ ಅವಳ ತಾಯಿ ಸ್ವಲ್ಪವೂ ನಾಲಿಗೆಗೆ ಮೂಳೆ ಇಲ್ಲದಂತೆ ಮಾತನಾಡಿದಳು. ಅವಳು ಹೇಳಿದ್ದನ್ನು ಕೇಳಿದ ಮೊನಾಲಿಯೋ ತುಟಿ ಅಂಚಿನಲ್ಲಿ ಒಂದು ನಗುವನ್ನ ಬೀರಿ, ಖಂಡಿತ ಅಮ್ಮ, ಆ ರಾವಣನನ್ನು ನಾನು ಖಂಡಿತ ಬಿಡೋದಿಲ್ಲ, ಅವನು ನನಗೆ ಮಾತ್ರ, ಆ ಹರ್ಷಿಕಾ ಮೇಲೆ ಆ ರಾವಣನಿಗೆ ಒಂದು ಕಣ್ಣಿದೆ, ಅವನು ನಮ್ಮ ಕಾಲೇಜಿಗೆ ಬಂದಾಗಲೇ ನಾನು ಅದನ್ನು ಗಮನಿಸಿದ್ದೆ, ಏನೇ ಆದರೂ ಸರಿ ಈ ವಿಷಯದಲ್ಲಿ ನಾನು ಹರ್ಷಿಕಾ ಎದುರು ಸೋಲುವುದೇ ಇಲ್ಲ, ಆ ರಾವಣ ನನಗೆ ಮಾತ್ರ ಸ್ವಂತ ಎಂದು ಹುಚ್ಚು ಹಿಡಿದವಳಂತೆ ಹೇಳಿದಳು. ನೀನು ಚಿಂತೆಯೇ ಮಾಡಬೇಡ ಅಮ್ಮ, ನಮಗೆ ಇದೇ ಪರಿಸ್ಥಿತಿ ಮುಂದುವರಿಯೋದಿಲ್ಲ, ಇನ್ನೂ ಕೆಲವು ದಿನಗಳಷ್ಟೇ, ಈ ರುದ್ರೇಶನ ಸಹಾಯ ನಮಗೆ ಬೇಕಿರೋದು, ಆ ರಾವಣನನ್ನು ನಾನು ನನ್ನ ಕೈಯೊಳಗೆ ಹಾಕಿಕೊಂಡೆ ಎಂದರೆ ಆಮೇಲೆ ಆ ರುದ್ರೇಶನನ್ನು ನಾವು ತಿರುಗಿ ನೋಡುವ ಅಗತ್ಯವೂ ಇಲ್ಲ ಎಂದು ಹೇಳಿದ್ಲು. ಈಗ ನಾನು ಈ ಇಂಟರ್ನ್ಶಿಪ್ಗೆ ಹೋಗುತ್ತಿರುವುದೇ ಆ ರಾವಣನನ್ನು ನನ್ನ ಸೌಂದರ್ಯದಿಂದ ಮರಳು ಮಾಡಲು, ನನ್ನ ಬಲೆಯಲ್ಲಿ ಸಿಕ್ಕಿಸಬೇಕು ಅನ್ನೋದಕ್ಕೋಸ್ಕರವೇ, ಇಲ್ದಿದ್ರೆ ಹೇಗಾದರೂ ಹಣ ಕೊಟ್ಟು ನಾನೇ ಇಂಟರ್ನ್ಶಿಪ್ ಗ್ರೇಡ್ ಪಡೆದುಕೊಳ್ತಿದ್ದೆ, ಇದೆಲ್ಲ ನನಗೆ ಬೇಕಿತ್ತಾ ಎಂದು ಮೊನಾಲಿ ಬೇಸರ ಪಟ್ಟುಕೊಂಡ್ಳು. ಸರಿ ಸರಿ ಬಿಡೆ, ಕೆಟ್ಟದರಲ್ಲೂ ಒಂದು ಒಳ್ಳೆಯದು ಎನ್ನುವ ಹಾಗೆ ನೀನು ಆ ಇಂಟರ್ನ್ಶಿಪ್ಗೆ ಹೋಗುವುದರ ಮೂಲಕ ಆ ರಾವಣನನ್ನು ಬೇಗನೆ ಮಣಿಸಬಹುದು ಎಂದು ಅವಳ ತಾಯಿ ಪರಿಮಳ ಸ್ವಲ್ಪವೂ ನಾಚಿಕೆ ಮಾನವಿಲ್ಲದೆ ಮಾತನಾಡಿದಳು. ಖಂಡಿತ ಅಮ್ಮ, ನಾನು ಅಂದುಕೊಂಡಿದ್ದನ್ನು ಸಾಧಿಸಿಯೇ ತೀರುತ್ತೇನೆ, ಇದಕ್ಕೆ ಅಡ್ಡಲಾಗಿ ಆ ಹರ್ಷಿ ಬಂದರೆ ಅವಳನ್ನು ಕೊಲ್ಲಲು ಸಹ ನಾನು ಹಿಂಜರಿಯುವುದಿಲ್ಲ ಎಂದು ಕಣ್ಣುಗಳಲ್ಲಿ ದ್ವೇಷ ಮಿಂಚುತ್ತಾ ಹೇಳಿದವಳು ಸಿದ್ಧಳಾಗಿ ರಾವಣನ ಕಚೇರಿಯತ್ತ ಹೊರಟಳು. ಮೊದಲ ದಿನದ ಇಂಟರ್ನ್ಶಿಪ್ ಆದ ಕಾರಣ ಹೇಳಿದ ಸಮಯಕ್ಕಿಂತ ಮುಂಚಿತವಾಗಿಯೇ ರೋಸ್ಲಿನ್ ಮತ್ತು ಹರ್ಷಿಕಾ ರಾವಣನ ಕಚೇರಿಗೆ ತಲುಪಿದ್ದರು. ಇಂದಿನ ದಿನ ರಾವಣನು ಹೇಳಿದ್ದರಿಂದ ಅವನ ಮ್ಯಾನೇಜರ್ ಹರ್ಷಿಕಾಳನ್ನು ಮತ್ತು ಅವನ ಗ್ರೂಪ್ ಎಲ್ಲ ವಿದ್ಯಾರ್ಥಿಗಳನ್ನು ಒಟ್ಟಿಗೆ ಸ್ವಾಗತಿಸಿ ಅವರಿಗಾಗಿ ಇರುವ ಕೆಲಸಗಳನ್ನು ಹೇಳಿಕೊಡಲು ಪ್ರಾರಂಭಿಸಿದರು. ಮೊದಲ ದಿನವೇ ಆಫೀಸ್ಗೆ ತಡವಾಗಿ ಬಂದ ಮೊನಾಲಿಯೋ ಹರ್ಷಿಕಾಳ ಪಕ್ಕದಲ್ಲಿ ಹೋಗಿ ಗರ್ವದಿಂದ ಕುಳಿತಳು. ಮ್ಯಾನೇಜರ್ ಅವಳನ್ನು ಮೇಲಿಂದ ಕೆಳಗೆ ನೋಡುತ್ತಾ, ಯಾರಮ್ಮ ನೀನು ಎಂದು ಅನುಮಾನದಿಂದ ಕೇಳಿದ್ರು. ನಾನು ಈ ಟೀಮ್ನಲ್ಲಿ ಒಬ್ಳು, ಇಂಟರ್ನ್ಶಿಪ್ಗಾಗಿ ಬಂದಿದ್ದೇನೆ ಎಂದು ಅವಳು ಸೊಕ್ಕಿನಿಂದ ಉತ್ತರಿಸಿದಳು. ಮೊದಲ ದಿನವೇ ಇಷ್ಟೊಂದು ಲೇಟಾಗಿ ಬಂದರೆ ಏನು ಅರ್ಥ ಅಮ್ಮ, ಇದೇನಾ ನಿಮ್ಮ ಕಾಲೇಜಿನಲ್ಲಿ ನಿಮಗೆ ಹೇಳ್ಕೊಡೋದು ಎಂದು ಅವರು ಸ್ವಲ್ಪ ಕೋಪದಿಂದಲೇ ಕೇಳಿದ್ರು. ಅವರು ಹೇಳಿದ್ದನ್ನು ಕೇಳಿ ಮುಖ ತಿರುವಿ, ಮೊದಲ ದಿನ ಕಂಪನಿ ಎಲ್ಲಿದೆ ಎಂದು ತಿಳಿಯದೆ ಹುಡುಕಾಡೋದ್ದರಿಂದ ನನಗೆ ಲೇಟ್ ಆಯಿತು, ನಾಳೆಯಿಂದ ಹೇಳಿದ ಸಮಯಕ್ಕಿಂತ ಮುಂಚೆಯೇ ಬಂದ್ಬಿಡುತ್ತೇನೆ ಎಂದು ಅವಳು ಹೇಳಿದಳು. ಸರಿಯಮ್ಮ, ಇವತ್ತು ಒಬ್ಬಳಿಗೆ ಎಕ್ಸ್ಕ್ಯೂಸ್ ಕೊಡ್ತಿದ್ದೇನೆ, ನಾಳೆಯಿಂದ ಬೇಗ ಬರಬೇಕು ಎಂದು ಸ್ವಲ್ಪ ಗದರಿಸುವ ಧ್ವನಿಯಲ್ಲೇ ಹೇಳಿದ ಅವರು.
ಅವರಿಗೆ ಕೆಲಸವನ್ನ ಕಲಿಸಲು ಪ್ರಾರಂಭಿಸಿದರು. ಮೊನಾಲಿಯೋ ಇದ್ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಸುಮ್ಮನೆ ಹೆಸರಿಗೆ ಬಂದಂತೆ ಕುಳಿತಿದ್ದಳು. ಸ್ವಲ್ಪ ಸಮಯದಲ್ಲೇ ಕಚೇರಿಯಲ್ಲಿ ಸಣ್ಣ ಗಲಾಟೆಯ ಸದ್ದು ಕೇಳಿಸಿತು ಮತ್ತು ನೌಕರರೆಲ್ಲರೂ ಎದ್ದು ನಿಂತರು. ಅವರು ಯಾಕಾಗಿ ಎದ್ದು ನಿಲ್ಲುತ್ತಿದ್ದಾರೆ ಎಂದು ತಿಳಿಯದೆ ರೋಸ್ಲಿನ್, ಅರ್ಷಿ ಸೇರಿದಂತೆ ಅವರ ಟೀಮ್ ಗೊಂದಲದಿಂದ ತಾವು ಎದ್ದು ನಿಂತರು. ಆ ಸಮಯದಲ್ಲಿ ಗಂಭೀರವಾಗಿ ಕೋಟ್ ಸೂಟ್ ಧರಿಸಿ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿ ಕಠಿಣ ಮುಖಭಾವದೊಂದಿಗೆ ಒಳಗೆ ಪ್ರವೇಶಿಸಿದನು ರಾವಣನ್ ವಿಭೀಶ್ವರ್. ನೌಕರರೆಲ್ಲರೂ ಅವನಿಗೆ ಮರ್ಯಾದೆಯ ಗೌರವದಿಂದ ಗುಡ್ ಮಾರ್ನಿಂಗ್ ಎಂದು ಹೇಳಲು ಅದನ್ನು ಸ್ವಲ್ಪವೂ ತಲೆ ಕೆಡಿಸಿಕೊಳ್ಳದವನು ಅರ್ಷಿ ದಾಟಿ ಹೋಗುವಾಗ ತನ್ನ ನಡಿಗೆಯನ್ನ ನಿಲ್ಲಿಸಿ ಅವಳನ್ನು ತಿರುಗಿ ಒಂದು ದಟ್ಟವಾದ ದೃಷ್ಟಿಯಿಂದ ನೋಡಿದನು. ಹರ್ಷಿಕಾ ಸಹಜವಾಗಿ ಅವನ ಮೇಲಿರುವ ಭಯದಿಂದ ರೋಸ್ಲಿನ್ನ ಹಿಂದೆ ಮರೆತುಕೊಂಡಳು. ಅವಳು ತನ್ನನ್ನು ಕಂಡು ಹೆದರುತ್ತಿರುವುದನ್ನು ನೋಡಿ ತುಟಿ ಅಂಚಿನಲ್ಲಿ ಒಂದು ಸಣ್ಣ ನಗು ಬೀರಿದವನು ಮ್ಯಾನೇಜರ್ ಕಡೆ ನೋಡಿ, ಎಲ್ಲ ಸ್ಟೂಡೆಂಟ್ನ ಒಳಗೆ ಕರೆದುಕೊಂಡು ಬನ್ನಿ ಎಂದು ಒಂದೇ ಸಾಲಿನಲ್ಲಿ ಹೇಳಿ ಹೊರಗೆ ಹೊರಟು ಹೋದನು. ವಿದ್ಯಾರ್ಥಿಗಳ ಕಡೆ ತಿರುಗಿದ ಮ್ಯಾನೇಜರ್, ಸ್ಟೂಡೆಂಟ್ ಬನ್ನಿ ಅಪ್ಪ, ಎಲ್ಲರೂ ಒಳಗೆ ಹೋಗೋಣ. ಸರ್ ಕೆಲವು ಸೂಚನೆಗಳನ್ನು ಕೊಡ್ತಾರೆ, ಅದನ್ನು ಗಮನವಿಟ್ಟು ಕೇಳ್ಕೊಳ್ಳಿ ಎಂದು ಅವರ ಬಳಿ ಹೇಳಿ ರಾವಣನ ಹಿಂದೆ ಹೋದರು. ಹರ್ಷಿಕಾಳೋ, ನಾನು ಬರಲ್ಲ ಕಣೆ ರೋಸಿ, ನನಗೆ ಅವರನ್ನು ನೋಡಿದ್ರೇನೆ ಭಯವಾಗುತ್ತೆ, ನೀವೆಲ್ಲರೂ ಹೋಗಿ ಎಂದು ರೋಸ್ಲಿನ್ ಬಳಿ ಭಯದಿಂದ ಹೇಳ್ತಿದ್ಲು. ಏ ಲೂಸು, ಏನೇ ನೀನು ಹೀಗೆ ಮಾತನಾಡುತ್ತಿದ್ದೀಯಾ? ಸರ್ರು ನಮ್ಮೆಲ್ಲರನ್ನ ತಾನೇ ರೂಮಿನೊಳಗೆ ಬರಲು ಹೇಳಿದ್ದಾರೆ. ಈಗ ನೀನು ಒಬ್ಬಳೇ ಬರೆದಿದ್ರೆ ಅವರು ತಪ್ಪಾಗಿ ತಿಳಿದುಕೊಳ್ಳೋದಿಲ್ಲವಾ? ಬಾ ಎಂದು ಹರ್ಷಿಕಾ ನಿರಾಕರಿಸುತ್ತಿದ್ದರೂ ಅವಳ ಕೈಯನ್ನು ಇಟ್ಕೊಂಡು ಎಳೆದುಕೊಂಡು ರಾವಣನ ಕೋಣೆಯೊಳಗೆ ಪ್ರವೇಶಿಸಿದಳು ರೋಸ್ಲಿನ್. ಒಳಗೆ ಹೋದ ತಕ್ಷಣ ಹರ್ಷಿಕಾಗೆ ಮತ್ತಷ್ಟು ಆತಂಕ ಹೆಚ್ಚಾಗಿ ಅವಳ ಹಿಂದೆಯೇ ಮರೆಯಾಗಿ ನಿಂತುಕೊಂಡಳು. ರಾವಣನು ತನ್ನ ಸೀಟಿನಲ್ಲಿ ಹೋಗಿ ಕುಳಿತವನು ಕಾಲಿನ ಮೇಲೆ ಕಾಲು ಹಾಕಿಕೊಂಡು ವಿದ್ಯಾರ್ಥಿಗಳನ್ನೆಲ್ಲ ಒಳಗೆ ಬರುವಂತೆ ಸನ್ನೆ ಮಾಡ್ದ. ಅವನ ಮುಂದೆ ಹೋಗಿ ವಿನಯದಿಂದ ನಿಂತುಕೊಂಡರು ಅವರು. ಆದರೆ ಮೊನಾಲಿ ಸೊಕ್ಕಿನಿಂದ ರಾವಣನನ್ನ ಮೇಲಿನಿಂದ ಕೆಳಗೆ ಅಳೆಯುವ ಕಣ್ಣುಗಳಿಂದ ನೋಡಿ ಆನಂದಿಸುತ್ತಿದ್ದು ತನ್ನ ಕೂಲಿಂಗ್ ಗ್ಲಾಸ್ ಕಳಚಿ ಟೇಬಲ್ ಮೇಲಿಟ್ಟವನು ಮೊನಾಲಿಯನ್ನ ಒಂದು ದಟ್ಟವಾದ ದೃಷ್ಟಿಯಿಂದ ನೋಡಿದನು. ಮೊನಾಲಿಯೋ ಅವನ ದೃಷ್ಟಿ ತನ್ನ ಕಡೆ ತಿರುಗಿದ್ದನ್ನ ಕಂಡು ಒಂದು ಕ್ಷಣ ಗಾಬರಿಯಾದವಳು. ನಂತರ ಅವನನ್ನ ನೋಡಿ ತನ್ನ ತುಟಿಯನ್ನ ವಕ್ರವಾಗಿಸಿ ಕಾಮದ ನಗುವಿನೊಂದಿಗೆ ನೋಡಿದಳು. ಅವಳನ್ನ ಸ್ವಲ್ಪವೂ ತಲೆ ಕೆಡಿಸಿಕೊಳ್ಳದವನು, ಸ್ಟೂಡೆಂಟ್, ನೀವು ಇಂಟರ್ನ್ಶಿಪ್ಗೆ ಬಂದಿದ್ದೀರಾ, ಅದು ಮಾತ್ರ ನಿಮ್ಮ ತಲೆಯಲ್ಲಿರಲಿ. ಬಂದೆವಾ, ಸರಿಯಾಗಿ ವರ್ಕ್ ಮುಗಿಸ್ತೇವ, ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿಕೊಂಡು ಕಾಲೇಜಿಗೆ ಹೋದೆವ ಅಂತ ಮಾತ್ರ ಇರಬೇಕು. ನಿಮ್ಮಿಂದ ಇಲ್ಲಿ ಏನಾದರೂ ಸಮಸ್ಯೆ ಬಂತು ಅಂತ ಗೊತ್ತಾದರೆ ನಾನು ಸಿವಿಯರ್ ಆಗಿ ನಿಮ್ಮ ಮೇಲೆ ಆಕ್ಷನ್ ತಗೋತೀನಿ ಎಂದು ರಾವಣನ್ ತನ್ನ ಗಂಭೀರ ಧ್ವನಿಯಲ್ಲಿ ಗಾಂಭೀರ್ಯ ಕಮ್ಮಿಯಾಗದಂತೆ ಹೇಳಿದನು. ವಿದ್ಯಾರ್ಥಿಗಳು, ಓಕೆ ಸರ್, ಖಂಡಿತ ನಾವು ಒಳ್ಳೆಯ ರೀತಿಯಲ್ಲಿ ಇಂಟರ್ನ್ಶಿಪ್ ಮುಗಿಸ್ಕೊಂಡು ಹೋಗ್ತೇವೆ, ನಿಮಗೆ ಯಾವುದೇ ತೊಂದರೆ ಕೊಡೋದಿಲ್ಲ ಎಂದು ಹೇಳಿದ್ರು. ಗುಡ್. ಮ್ಯಾನೇಜರ್ ಇನ್ಮುಂದೆ ನಿಮ್ಮನ್ನು ಮುನ್ನಡೆಸುತ್ತಾರೆ. ಅವರ ಹತ್ತಿರ ನೀವು ರೆಸ್ಪೆಕ್ಟ್ ಆಗಿ ನಡ್ಕೊಳ್ಬೇಕು. ಅವರ ಹತ್ತಿರ ಮಾತ್ರವಲ್ಲ, ಈ ಆಫೀಸ್ನಲ್ಲಿ ವರ್ಕ್ ಮಾಡುವ ಪ್ರತಿಯೊಬ್ಬರೂ ನಿಮಗಿಂತ ವಯಸ್ಸಿನಲ್ಲಿ ದೊಡ್ಡವರು. ಅವರೆಲ್ಲರ ಹತ್ತಿರವೂ ನೀವು ಗೌರವದಿಂದಲೇ ನಡೆದುಕೊಳ್ಬೇಕು. ಒಂದು ವೇಳೆ ಇಲ್ಲಿರುವವರಿಂದ ನಿಮಗೆ ಏನಾದರೂ ಪ್ರಾಬ್ಲಮ್ ಬಂದರೆ ಅದನ್ನು ನೀವು ಡೈರೆಕ್ಟಾಗಿ ನನ್ನ ಹತ್ರ ಹೇಳಬಹುದು, ಮುಚ್ಚಿಡುವ ಅಗತ್ಯವಿಲ್ಲ ಎಂದು ರಾವಣನ್ ಕೇಳಿದ. ಎಲ್ಲರೂ ಅದಕ್ಕೆ ಸರಿ ಎನ್ನುವಂತೆ ತಲೆಯಾಡಿಸಿದರು. ಅಷ್ಟೇ ಎನ್ನುವಂತೆ ಎಲ್ಲರನ್ನ ನೋಡಿದವನು ಹರ್ಷಿಕಾಳ ಕಡೆ ತಿರುಗಿ, ಹೇ ಗರ್ಲ್, ಇಲ್ಲಿ ಮುಂದೆ ಬಾ ಎಂದು ಕಠಿಣ ಧ್ವನಿಯಲ್ಲಿ ಕರೆದನು. ಅವನು ತನ್ನನ್ನು ಕರೆಯುತ್ತಾನೆ ಎಂದು ಸ್ವಲ್ಪವೂ ನಿರೀಕ್ಷಿಸದವಳು ಭಯದಿಂದಲೇ ರೋಸ್ಲಿನನ್ನ ಬಿಟ್ಟು ಸರಿದು ಮುಂದೆ ಬಂದು ನಿಂತಳು. ಅವಳು ಕೈಗಳನ್ನು ಇಸುಕಿಕೊಳ್ಳುತ್ತಾ ಅವನು ಏನು ಹೇಳುತ್ತಾನೋ ಎಂಬ ಆತಂಕದಿಂದ ನಿಂತಿದ್ದಳು. ಸ್ಟೂಡೆಂಟ್, ನೀವೆಲ್ಲರೂ ಹೊರಗೋಗಿ, ನಾನು ನಿಮ್ಮ ಟೀಮ್ ಮೆಂಬರ್ ಹರ್ಷಿಕಾ ಹತ್ರ ನಿಮ್ಮ ಕಾಲೇಜ್ ಬಗ್ಗೆ ಕೆಲವು ವಿಷಯಗಳನ್ನು ಕೇಳಿ ತಿಳಿದುಕೊಳ್ಬೇಕು ಎಂದು ಹೇಳಿದನು. ವಿದ್ಯಾರ್ಥಿಗಳು ತಮಗೆ ತಾವೇ ಪಿಸುಗುಟ್ಟುಕೊಂಡರು. ಓಕೆ ಸರ್ ಎಂದು ಅಲ್ಲಿಂದ ಹೊರಗೆ ಹೋದರು. ಮೊನಾಲಿಯೋ ಹರ್ಷಿಕಾಳನ್ನ ಮತ್ತು ರಾವಣನನ್ನು ದ್ವೇಷದಿಂದ ನೋಡುತ್ತಾ ಹೊರ ನಡೆದಳು. ಹರ್ಷಿಕಾಳು ರೋಸಿ ಹೋಗುವ ಮುನ್ನ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು, ರೋಸಿ, ನೀನು ಹೋಗ್ಬೇಡ ಕಣೆ, ನನಗೆ ಭಯವಾಗುತ್ತೆ ಎಂದು ಭಯದಿಂದ ಹೇಳಿದ್ಲು. ರಾವಣನು ರೋಸ್ಲಿನನ್ನ ಹಿಡಿದಿರುವ ಹರ್ಷಿಕಾಳ ಕೈಯನ್ನು ಒಂದು ರೀತಿಯ ಕಠಿಣತೆಯಿಂದ ನೋಡುತ್ತಿದ್ದನು. ಅವನ ದೃಷ್ಟಿ ಹೋಗುವ ಜಾಗವನ್ನು ನೋಡಿದ ಹರ್ಷಿಕಾ ಪಟ್ಟನೆ ತನ್ನ ಹಿಡಿತವನ್ನು ಸಡಿಲಗೊಳಿಸಿಬಿಟ್ಟಳು.
ಅದೆಲ್ಲ ಏನೂ ಇಲ್ಲ. ಅವ್ರೇನು ಕಚ್ಚಿ ತಿನ್ನೋದಿಲ್ಲ ನಿನ್ನ. ಯಾಕೆ ಅವರನ್ನು ನೋಡಿದ್ರೆ ಹೀಗೆ ಹೆದರ್ತೀಯ? ಏನು ಕಾಲೇಜ್ ಸಂಬಂಧಪಟ್ಟಂತೆ ತಾನೇ ನಿನ್ನ ಹತ್ರ ಮಾತನಾಡಬೇಕು ಎನ್ನುತ್ತಿದ್ದಾರೆ. ಅದಕ್ಕೆ ಮಾತನಾಡಿ ಬಾ, ನಾವು ಹೊರಗಡೆನೇ ಇರುತ್ತೇವೆ ಎಂದು ಹೇಳಿ ತನ್ನ ಗೆಳತಿಗೆ ಧೈರ್ಯ ತುಂಬಿ ಕೋಣೆಯಿಂದ ಹೊರಗೆ ಹೊರಟು ಹೋದಳು ರೋಸಿ. ಹೋಗುತ್ತಿದ್ದ ತನ್ನ ಗೆಳತಿಯನ್ನೇ ಪೆಚ್ಚು ಮುಖದಿಂದ ನೋಡುತ್ತಿದ್ದಳು ಹರ್ಷಿಕಾ. ಅಲ್ಲಿ ಅಲ್ಲಿ ಏನ್ ನೋಟ? ನಿನ್ನ ಹತ್ತಿರ ಮಾತನಾಡಬೇಕು ಅಂದಿದ್ದು ನಾನು. ನನ್ನನ್ನು ನೋಡು ಎಂಬ ರಾವಣನ ಗದರಿಕೆಗೆ ಅವಳ ಇಡೀ ದೇಹವೇ ಜುಮ್ ಎಂದಿತು. ಭಯದಿಂದ ಅವಳು ಅವನ ಕಡೆಗೆ ದೃಷ್ಟಿ ತಿರುಗಿಸಲು ಅವನು ಅವಳನ್ನು ನೋಡುತ್ತಾ ಕುರ್ಚಿಯಿಂದ ಎದ್ದು ಅವಳ ಕಡೆಗೆ ತನ್ನ ಗಂಭೀರವಾದ ಹೆಜ್ಜೆಗಳೊಂದಿಗೆ ನಡೆಯಲು ಪ್ರಾರಂಭಿಸಿದನು. ಹರ್ಷಿಕಾ ಭಯದಿಂದ ಜೊಲ್ಲು ನುಂಗುತ್ತಾ ಅವನೆಡೆಗೆ ಕಣ್ಣುಗಳನ್ನು ಅರಳಿಸಿ ನೋಡಿದಳು. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಯಾರೆಲ್ಲ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ನ ಆಗಿ. ಥ್ಯಾಂಕ್ ಯು.